ತ್ರಿಶೂಲ ತಲೆಗಿಟ್ಟು ನಾಗಾ ಸಾಧುಗಳ ಸೋಗಿನಲ್ಲಿ ವಂಚನೆ ಮಾಡಲಾಗಿದೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಅರುಣ್ ಅನ್ನೋರಿಗೆ ವಂಚಿಸಲಾಗಿದೆ. ತ್ರಿಶೂಲವನ್ನ ತಲೆಗಿಟ್ಟು ನಾಗಾ ಸಾಧುಗಳು ಅಂತ ಹೇಳ್ಕೊಂಡು ವಂಚನೆ ಮಾಡಲಾಗಿದೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಅರುಣ್ ಅನ್ನೋರಿಗೆ ಮೋಸ ಮಾಡಲಾಗಿದೆ. ಅಯೋಧ್ಯೆ ಹಾಗೆ ಗಂಗಾ ಸ್ನಾನದ ಬಗ್ಗೆ ಹೇಳಿ ಇವರು ನಂಬಿಕೆಯನ್ನ ಹುಟ್ಟಿಸಿರ್ತಾರೆ. ಇಬ್ಬರು ನಾಗಾ ಸಾಧು ವೇಷಧಾರಿಗಳು ಚಿನ್ನದ ಉಂಗುರವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ತ್ರಿಶೂಲವನ್ನ ಹಣೆಗಿಟ್ಟು ಉಂಗುರವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಕಲಿ ವೇಷಧಾರಿಗಳು ಆಶೀರ್ವಾದ ಮಾಡುವಂತಹ ನೆಪದಲ್ಲಿ ಕೈಯಲ್ಲಿದ್ದಂತಹ ಉಂಗುರವನ್ನೇ ಕದ್ಕೊಂಡು ಹೋಗಿದ್ದಾರೆ. ವಿಭೂತಿ ನೀಡಿ ನಂತರ ಹಣೆಗೆ ಚಿಕ್ಕ ತ್ರಿಶೂಲ ಇಟ್ಟು ಮಂತ್ರವನ್ನ ಪಠಿಸಿದ್ರು. ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ಉಂಗುರ ಕಳುವಾಗಿದೆ. ಹಾಗೆ ಇಲ್ಲಿ ನೋಡಿ, ಇವರಿಗೆ ಮನೆಗೆ ಬರೋವರೆಗೂ ಕೂಡ ಉಂಗುರ ಕಳುವಾಗಿದ್ದು ಗೊತ್ತೇ ಆಗಿರಲಿಲ್ಲ. ಮನೆಗೆ ಬಂದಾಗ ಉಂಗುರ ಇಲ್ಲ ಅನ್ನೋದು ಗೊತ್ತಾಗಿದೆ. ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಅರುಣ್ ಶ್ರೀಪಾದ್ ರಾವ್ ಅನ್ನೋರಿಗೆ ವಂಚನೆ ಮಾಡಿದ್ದಾರೆ ನಕಲಿ ನಾಗಾ ಸಾಧುಗಳು. ನೀವು ಕೂಡ ನೋಡ್ತಾ ಇದ್ರೆ ಅವ್ರ ಮನೆಗೆ ಯಾವ ರೀತಿ ಡ್ರೆಸ್ ಹಾಕೊಂಡು ವೇಷಭೂಷಣಗಳ ಜೊತೆಗೆ ಎಂಟ್ರಿಯನ್ನ ಕೊಡ್ತಾರೆ. ಹಾಗೆ ಅಯೋಧ್ಯೆ ಬಗ್ಗೆ ಹೇಳ್ತಾರೆ, ಗಂಗಾ ಸ್ನಾನದ ಬಗ್ಗೆ ಹೇಳ್ತಾರೆ. ಇದೆಲ್ಲದರ ಬಗ್ಗೆಯೂ ಹೇಳಿ ಅವರ ನಂಬಿಕೆಯನ್ನ ಪಡೀತಾರೆ. ಅದಾದ್ಮೇಲೆ ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಆಶೀರ್ವಾದ ಮಾಡುವಂತಹ ನೆಪದಲ್ಲಿ ಅವರ ಕೈಯಲ್ಲಿದ್ದಂಥ ಅರುಣ್ ಅವರ ಕೈಯಲ್ಲಿದ್ದಂಥ ಉಂಗುರವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಾಗೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಅರುಣ್ ಶ್ರೀಪಾದ್ ರಾವ್ ಅನ್ನೋರಿಗೆ ವಂಚನೆಯನ್ನ ಮಾಡಿದ್ದಾರೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರುಣ್ ಶ್ರೀಪಾದ್ ರಾವ್. ಅಂದ್ರೆ ಯಾವ ರೀತಿ ನಂಬಿಕೆಯನ್ನ ಅಥವಾ ಭಯವನ್ನ, ದೇವರ ಮೇಲಿರುವಂತಹ ನಂಬಿಕೆ, ಭಯ ಇದೆಲ್ಲವನ್ನ ಅಸ್ತ್ರವಾಗಿಸ್ಕೊಂಡು ಈ ರೀತಿ ವಂಚನೆ ಪ್ರಕರಣಗಳು ನಡೀತಾನೆ ಇದೆ ಪದೇ ಪದೇ. ಇದೇನು ಮೊದಲೇನಲ್ಲ. ಅಗೇನ್ ಇದು ಮತ್ತೊಂದು ಪ್ರಕರಣ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೊದಲನೇದಾಗಿ ಗಂಗಾ ಸ್ನಾನದ ಬಗ್ಗೆ ಮಾತಾಡ್ತಾರೆ, ಅಯೋಧ್ಯೆ ಬಗ್ಗೆ ಮಾತಾಡ್ತಾರೆ. ಇದೆಲ್ಲವನ್ನ ಹೇಳಿ ಅವರಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ್ರು. ಇಬ್ಬರು ನಾಗಾ ಸಾಧು ವೇಷಧಾರಿಗಳು ಚಿನ್ನದ ಉಂಗುರವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅವರನ್ನ ನೀವು ಕೂಡ ನೋಡ್ತಾ ಇದ್ದೀರಾ ತೆರೆ ಮೇಲೆ. ತ್ರಿಶೂಲವನ್ನ ಹಣೆಗಿಟ್ಟು ಉಂಗುರವನ್ನ ಲಪಟಾಯಿಸಿದ್ದಾರೆ ಇವರು. ಆಶೀರ್ವಾದ ಮಾಡುವಂತಹ ನೆಪದಲ್ಲಿ ಕೈಯಲ್ಲಿದ್ದ ಉಂಗುರವನ್ನ ಕದ್ದಿದ್ದಾರೆ. ವಿಭೂತಿಯನ್ನ ನೀಡಿ ನಂತರ ಹಣೆಗೆ ಚಿಕ್ಕ ತ್ರಿಶೂಲ ಇಟ್ಟು ಮಂತ್ರವನ್ನ ಪಠಿಸಿದ್ರು. ಈ ಸಂದರ್ಭದಲ್ಲೇ ಉಂಗುರವನ್ನ ಕದ್ಕೊಂಡು ಹೋಗಿದ್ದಾರೆ. ಆದರೆ ಇವರಿಗೆ ಕದ್ದಿರೋದೇ ಗೊತ್ತಾಗಿಲ್ಲ. ಆಮೇಲೆ ವಾಪಸ್ ಮನೆಯೊಳಗಡೆ ಬಂದಾಗ ಉಂಗುರ ಇಲ್ಲದೆ ಇರೋದು ಬೆಳಕಿಗೆ ಬಂದಿದೆ. ತಕ್ಷಣವೇ ಅವರು ಹೋಗಿ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಅರುಣ್ ಶ್ರೀಪಾದ್ ರಾವ್ ಅನ್ನೋರಿಗೆ ವಂಚನೆಯನ್ನ ಮಾಡಿದ್ದಾರೆ ನಕಲಿ ನಾಗಾ ಸಾಧುಗಳು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥನ್ ಹರಿಹರ. ವಿಶ್ವನಾಥನ್ನು ಜನರಿಗೆ ದೇವರ ಮೇಲಿನ ನಂಬಿಕೆ ಅಥವಾ ಭಯವನ್ನೇ ಅಸ್ತ್ರ ಮಾಡಿಕೊಂಡು ಈ ರೀತಿ ವಂಚನೆಗಳು ನಡೀತಾನೇ ಇದೆ. ಸದ್ಯ ಈ ಪ್ರಕರಣದಲ್ಲಿ ಯಾವ ರೀತಿ ನಂಬಿಕೆ ಹುಟ್ಟಿಸಿದ್ರು, ಯಾವ ರೀತಿ ವಂಚಿಸಿದ್ರು ಅಂತ? ಸಿಂಚನ, ಬೆಂಗಳೂರಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಈ ಭವಿಷ್ಯ ಹೇಳುವಂಥದ್ದಾಗಿರ್ಬೋದು, ನಿಮಗೆ ಏನಾದರೂ ಕಷ್ಟಗಳಿದ್ರೆ ಪೂಜೆ ಮಾಡಿ ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿ ಬಂಗಾರವನ್ನ ಕತ್ಕೊಂಡು ಹೋಗುವಂತಹ ಪ್ರಕ್ರಿಯೆಗಳಲ್ಲಿ ಅನೇಕ ಈ ನಕಲಿ ಬಾಬಾಗಳಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು ಅವಾಗ ಮಾಡ್ತಾ ಇರ್ತಾರೆ. ಆ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅದೇ ರೀತಿಯಾಗಿ ಈ ವಿಜಯನಗರದ ಈ ಆರ್ಪಿಸಿ ಲೇಔಟ್ ನಲ್ಲಿರುವಂತಹ ಅರುಣ್ ಶ್ರೀಪಾದ್ ಅನ್ನೋರಿಗೆ ಈ ನಾಗಸಾಧುಗಳ ಸೋಗಿನಲ್ಲಿ ಬಂದು ತಲೆಗೆ ಅಂದ್ರೆ ತ್ರಿಶೂಲವನ್ನ ತಲೆಗಿಟ್ಟು ವಂಚನೆ ಮಾಡಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. FIR ಕೂಡ ದಾಖಲಾಗಿದೆ, ತನಿಖೆ ಕೂಡ ನಡೀತಾ ಇದೆ. ಅಂದ್ರೆ ಕಾಶಿ ಆಗಿರ್ಬಹುದು, ಅಯೋಧ್ಯೆ ಆಗಿರಬಹುದು, ಮತ್ತು ಗಂಗಾ ಸ್ನಾನ ಕಂಪ್ಲೀಟ್ ಆಗಿ ಏನೇನಿರುತ್ತೆ ಅದರೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡಿಸಿ ಈ ನಕಲಿ ನಾಗಸಾಧುಗಳೇನಿದ್ದಾರೆ ಇವರು ನಂಬಿಸಿರುವಂತದ್ದು ಈ ಅರುಣ್ ಅವರನ್ನ. ಅದಾದ್ಮೇಲೆ ತ್ರಿಶೂಲವನ್ನ ಹಣೆಗಿಟ್ಟು ಉಂಗುರವನ್ನು ಕೂಡ ತೆಗೆದುಕೊಂಡು ಇವರು ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಆಶೀರ್ವಾದ ಮಾಡುವಂತಹ ನೆಪದಲ್ಲಿ ಈ ಉಂಗುರವನ್ನ ಕಳವು ಮಾಡಿದ್ದಾರೆ. ವಿಭೂತಿಯನ್ನ ಹಣೆಗಿಡ್ತಾರೆ. ಅದಾದ್ಮೇಲೆ ಚಿಕ್ಕ ತ್ರಿಶೂಲವನ್ನ ಇಟ್ಟು ಮಂತ್ರವನ್ನು ಕೂಡ ಪಠಿಸ್ತಾರೆ. ಇದೆಲ್ಲವೂ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಇನ್ಮೇಲೆ ಚೆನ್ನಾಗತ್ತೆ, ನೀವು ಯಾವುದೇ ರೀತಿಯಲ್ಲೂ ಕೂಡ ಇನ್ಮೇಲೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಕಂಪ್ಲೀಟ್ ಆಗಿ ದೂರ ಆಗುತ್ತೆ, ನಾವು ಬಂದು ಹೋದ್ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋ ಒಂದು ಅಂಗನಲ್ಲಿ ಇವರು ನಂಬಿಸಿರುವಂತದ್ದು. ಅದಾದ್ಮೇಲೆ ಉಂಗುರವನ್ನ ಕದ್ದಿರುವಂತದ್ದು ಇವ್ರ ಗಮನಕ್ಕೂ ಕೂಡ ಬಂದಿರಲ್ಲ. ಮನೆಗೆ ಬರೋವರೆಗೂ ಕೂಡ ಅಂದ್ರೆ
ತ್ರಿಶೂಲವನ್ನ ಕೈಯಲ್ಲಿಟ್ಟು ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ಉಂಗುರವನ್ನ ಕಳ್ಳತನ ಮಾಡಿದ್ದಾರೆ. ಮನೆಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಉಂಗುರ ಇರ್ಲಿಲ್ಲ. ಅದಾದ್ಮೇಲೆ ಅರುಣ ಶ್ರೀಪಾದ ಇರ್ತಿದ್ದಾರೆ. ಇವರು ನಾಗಸಾಧಿಗಳು ಈಗ ವಂಚನೆ ಮಾಡಿರುವಂತದ್ದು ಕೂಡ ಗೊತ್ತಾಗುತ್ತೆ. ಅದಾದ್ಮೇಲೆ ನೇರವಾಗಿ ವಿಜಯನಗರ ಪೊಲೀಸ್ ಠಾಣೆಗೆ ಹೋಗಿ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿರುವಂತದ್ದು, FIR ದಾಖಲು ಮಾಡ್ಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ CCTV ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೂ ಅನುಮಾನ ಬರದಂತಹ ರೀತಿಯಲ್ಲಿ ಇವರು ವರ್ತನೆ ಮಾಡಿರುವಂತದ್ದು. ಸದ್ಯಕ್ಕೆ ಈ ಚಿನ್ನದ ಉಂಗುರವನ್ನ ಕದ್ಕೊಂಡು ಎಸ್ಕೇಪ್ ಆಗಿರುವಂತಹ ಈ ನಕಲಿ ನಾಗಸಾಧಿಗಳಿಗಾಗಿ ಪೊಲೀಸರು ಬಲೆಯನ್ನು ಬೀಸಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.